ಚಳ್ಳಕೆರೆ ನಗರದಲ್ಲಿ ಮತ್ತೆ ಜೆಸಿಬಿ ಸದ್ದು ಕೇಳಿಬಂದಿದೆ. ಬಾಡಿಗೆದಾರರ ಐಡ್ರಾಮಾದಿಂದ ಕೆಲಕಾಲ ಗೊಂದಲ ವಾತಾವರಣ ನಿರ್ಮಾಣವಾಗಿದೆ. ಹೌದು, ಇದು ಚಳ್ಳಕೆರೆ ನಗರದ ಬಳ್ಳಾರಿ ರಸ್ತೆ ಅಗಲೀಕರಣ ಕಾಮಗಾರಿಗಾಗಿ ಖಾಸಗಿ ವಾಣಿಜ್ಯ ಮಳಿಗೆಗಳ ತೆರವು ಕಾರ್ಯಕ್ಕೆ ನಗರಸಭೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಮಳಿಗೆ ಮಾಲೀಕರು ಕಟ್ಟಡ ತೆರವಿಗೆ ಒಪ್ಪಿಗೆ ನೀಡಿದ್ರೂ ಹಲವು ಬಾಡಿಗೆದಾರರು ಮಾತ್ರ ಅಂಗಡಿಗಳನ್ನು ಖಾಲಿ ಮಾಡದೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಇನ್ನು ಕೆಲವರು ಜೆಸಿಬಿ ಯಂತ್ರಗಳಿಗೆ ಅಡ್ಡ ಕುಳಿತು ನಮಗೆ ಇನ್ನಷ್ಟು ಸಮಯ ಬೇಕು, ಜನಪ್ರತಿನಿಧಿಗಳಿಂದ ಫೋನ್ ಮಾಡಿಸಿಕೊಳ್ಳುತ್ತೇವೆ ಎಂದು ನಗರಸಭೆ ಅಧಿಕಾರಿಗಳೊಂದಿಗೆ ಮಾತಿನ ಚಕಮಕಿ ನಡೆಸುತ್ತಾರೆ. ಸ್ಥಳದಲ್ಲಿ ನಡೆದ ಈ ಬೆಳವಣಿಗೆಯನ್ನ ನೂರಾರು ಜನರು ವೀಕ್ಷಿಸಿದ್ದಾರೆ. ಈಗಾಗಲೇ ಸಾಕಷ್ಟು ಸಮಯ ನೀಡಲಾಗಿದೆ. ಕಟ್ಟಡ ತೆರವು ವಿಳಂಬವಾದರೆ ರಸ್ತೆ ಅಗಲೀಕರಣ ಕಾಮಗಾರಿಗೂ ವಿಳಂಬವಾಗುತ್ತದೆ ಎಂದು ನಗರಸಭೆ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಈ ಹಿಂದೆ ಜೆಸಿಬಿ ಮೂಲಕ ಕೆಲವು ಕಟ್ಟಡಗಳ ಮೆಟ್ಟಿಲು ಹಾಗೂ ಮುಂಭಾಗವನ್ನ ತೆರವುಗೊಳಿಸಲಾಗಿತ್ತು. ಆದರೂ ಕೆಲ ವರ್ತಕರು ವ್ಯಾಪಾರ ಮುಂದುವರೆಸಿದ್ರು. ಗುರುವಾರ ಪೊಲೀಸ್ ಸರ್ಪಗಾವಲಿನಲ್ಲಿ ಕಟ್ಟಡಗಳ ತೆರವು ಕಾರ್ಯಕ್ಕೆ ಮುಂದಾದಾಗ ಬಾಡಿಗೆದಾರರ ವಿರೋಧದಿಂದ ಸ್ಥಳದಲ್ಲಿ ಕೆಲಕಾಲ ಗೊಂದಲ ವಾತಾವರಣ ನಿರ್ಮಾಣವಾಗಿತ್ತು. ರಸ್ತೆ ಅಗಲೀಕರಣಕ್ಕಾಗಿ ನಗರಸಭೆಯ ತೆರವು ಕಾರ್ಯಾಚರಣೆ, ಮತ್ತೊಂದೆಡೆ ಅಂಗಡಿ ಉಳಿಸಿಕೊಳ್ಳಲು ಬಾಡಿಗೆದಾರರ ಪಟ್ಟು. ನಗರಸಭೆ ಚಳ್ಳಕೆರೆಯಲ್ಲಿ ನಡೆದಂತಹ ಈ ಕಾರ್ಯವನ್ನ ಸಂಪೂರ್ಣವಾಗಿ ನಿಗಾ ವಹಿಸಿದೆ. ಚಳ್ಳಕೆರೆ ನಗರದ ಬಳ್ಳಾರಿ ರಸ್ತೆಯಲ್ಲಿ ನಡೆದ ಈ ಬೆಳವಣಿಗೆ ಇದೀಗ ಸಾರ್ವಜನಿಕರ ಗಮನ ಸೆಳೆದಿದೆ. ಚರಂಡಿ ಕಟ್ಕೊಂಡು ನೀವೇನ್ ಮಾಡ್ತೀರಿ? ನೀವು ಹಂಗೆ ಮಾತಾಡಿದ್ರೆ ಮತ್ತೆ ಜೋರಾಗಿ ಮಾತಾಡ್ಬೇಕಾಗುತ್ತೆ. ಮಾಡಿ ಅರ್ಥ ಮಾಡ್ಕೊಳ್ರಿ. ಮೇಡಮ್ ಅವ್ರು ಬಂದಾರೆ, ಎಲ್ಲ ಕಾಲಾವಕಾಶ ಕೊಟ್ಟಾರೆ. ನೀವು ದಯವಿಟ್ಟು ಅಡ್ಡಿಪಡಿಸಬಾರ್ದು. ಗೌರ್ಮೆಂಟ್ ವರ್ಕ್ಗೆ ಅಡ್ಡಿಪಡಿಸಿದ್ರೆ ಮತ್ತೆ ಹೇಳ್ತೀನಿ ನೋಡಿ, ಸೈಡಿಗೆ ಬರ್ಬೋದು. ಈಗ ಒಂದಿನ ಟೈಮ್ ಕೊಡ್ತೀವಿ, ಕ್ಲಿಯರ್ ಆಗುತ್ತೆ ಅದು. ಗೋಡೆ ತೆಗೆದೇ ಇದ್ರೆ ಅಲ್ಲಿಂದನೇ ಜನ ಹೋಗ್ತಾ ಇದ್ದಾರೆ. ಅಂಗಡಿ ಒಳಗೆ ಯಾವ ತಲೆ ಮೇಲೆ ತೆಗೆದೇ ಇದ್ರೆ ಅದು ಯಾವ ತಲೆ ಮೇಲೆ ಅಲ್ಲಿಂದನೇ ಹೋಗ್ತಾರೆ. ಯಾವ ತಲೆ ಮೇಲೆ ಅಲ್ಲೇ ಓಡಾಡ್ತಾರೆ. ಜಗಣ್ಣ
ಬಂದು ನನಗೆ ಒಂದು ವಾರ ಟೈಮ್ ಕೊಡ್ರಿ ಅಂದ್ರೆ ನಾವೇ ತಡದು ಆಯ್ತು ಬಿಡು ಅಂತ ಹೇಳಿ ಕೊಟ್ಟರೆ 3 ತಿಂಗಳು ಟೈಮ್ ಕೊಟ್ಟು, 1 ವಾರ ಅಲ್ಲ 3 ತಿಂಗಳು ಟೈಮ್ ಕೊಟ್ಟು ಇನ್ನ ಟೈಮ್ ಕೊಡು ಅಂದ್ರೆ ಇದು ಏನನ್ನ ಅರ್ಥ ಆಯ್ತಾ ಇದಕ್ಕೆ? ನ್ಯಾಯಯುತವಾಗಿ ಇರಬೇಕಲ್ಲ, ಒಪ್ಪಂದರ ಇರಬೇಕಲ್ಲ ನಿಮ್ದು ನಿನ್ನ ವಾದ. ನಾವು ನಿನ್ನ ಮೇಲೆ ದೌರ್ಜನ್ಯ ಮಾಡ್ತಾ ಇಲ್ಲ, ನೀನೇ ನಮ್ಮ ಮೇಲೆ ದೌರ್ಜನ್ಯ. 1 ವಾರ ಅಂತ ಹೇಳ್ದಾಗ 3 ತಿಂಗಳಾದ್ರೂ ತಕ್ಕೊಳ್ಳಲ್ಲ ಅಂದ್ರೆ ಹೆಂಗೆ? ಈಗ ನಾವಾಗಿ ತೆಗಿಯಕ್ಕೆ ಬಂದಾಗೂ ನೀವು ಇಷ್ಟೊಂದು ರಿಜಿಸ್ಟರ್ ಮಾಡ್ತಾ ಇದ್ದೀರಿ, ಹೆಣ್ಮಕ್ಳು ಕರ್ಕೊಂಬಂದು ಆಟ ನಿಲ್ಲಿಸ್ತೀರಿ, ಹಿಂಗೆಲ್ಲ ಮಾಡಿದ್ರೆ ಹೆಂಗಪ್ಪ? ನೀವು ತಿಳಿದಂತನಾಗಿ ಓದು ಬರ್ದೇ ಇರೋರಿಗಾರು ಏನೋ ಹೇಳ್ಬೋದು. ಅಂದ್ರೆ ನೀವು ನಾಳೆವರೆಗೂ ಟೈಮ್ ಕೊಡಿಸಿ ಮೇಡಮ್, ನನ್ನ ಪರವಾಗಿ ಮಾತಾಡಿ. ಇಲ್ಲ ಸರ್ ನನಗೆ 15 ದಿವಸ ಅಂದ್ರೆ ಆಯ್ತು. ನಾವು ರೋಲಿಂಗ್ ಶೆಟ್ ಇಟ್ಬಿಡ್ತೀವಿ, ನಿಮ್ಗೆ ಆಡಕ್ಕೆ 1 ವಾರ ಮಾಡ್ತಿಲ್ಲ. 50 ಅಡಿ ಬಿಟ್ಕೊಟ್ಟಿದ್ವಿ ನಾವು. ಈ ಚರಂಡಿ ಮಾಡ್ಕೊಳ್ರಿ. ನಿಮ್ಗೆ ಏನು ಏನು ತೊಂದರೆ ಯಾರು ಬಿಟ್ಕೊಡಿ? ಅಲ್ಟಿ ಮಾಡ್ರಿ, ಅಲ್ಟಿ ಮಾಡ್ರಿ. ಇಲ್ಲಿ ಬಂದು ನೋಡ್ರಿ ಮೇಡಮ್. ನಿಂದ ಇದು ಬಿಟ್ಕೊಡಕ್ಕೆ? ಯಾವುದು ಇದು ನಿಂದ? ಮೇಡಮ್ ಬಾಡಿಗೆ 18 ವರ್ಷ ಬಾಡಿಗೆ ಇದೆ ಮೇಡಮ್. 18 ವರ್ಷ ನಾನು ಬಾಡಿಗೆ ಇದೆ ಮೇಡಮ್. ಪ್ರಾಪರ್ಟಿ ನಿಂದ. ಬಾಡಿಗೆ ನೀನು ಬಿಟ್ಕೊಡಕ್ಕೆ ನೀನು ಯಾರಪ್ಪ? ನಗರಸಭೆಗೆ ವಿರುದ್ಧವಾಗಿ ನಾನು ತೊಂದರೆ ಮಾಡ್ತಿಲ್ಲ. ಮೇಡಮ್ ಅವರು ಬಂದು ಸಹಕಾರಿಗಳ ವಿರುದ್ಧವಾಗಿ, ಅಂಗಡಿ ಮಾಲೀಕರ ವಿರುದ್ಧವಾಗಿ ತೊಂದರೆ ಮಾಡ್ತಾರೆ. ಇವರು ದಯವಿಟ್ಟು ಮಾಡ್ಕೊಂಡು ಹೇಳಿ ಮಾಡಿ ಅಂಗಡಿ ಮಾಲೀಕರ ಮಾತಾಡ್ಕೊಂತೀವಿ. ನಿಮ್ಗೆ ಏನ್ ಬೇಕು? ನಗರಸಭೆಗೆ ರೋಡ್ ಅಗಲೀಕರಣಕ್ಕೆ ನನ್ನ ತೊಂದರೆ ಇಲ್ಲ. ಅಲ್ಲಿ ಅರ್ಧ ನಗರಸಭೆ ರೋಡ್ ಅಗಲೀಕರಣ ಮಾಡಕ್ಕೆ ನಂದು ತೊಂದರೆ ಇಲ್ಲ. ಯಾವುದೇ ಕಾರಣಕ್ಕೂ ನಾನು ತೊಂದರೆ ಮಾಡ್ತಿಲ್ಲ. ಮೇಡಮ್ ಅವರು ಓನರ್ಗಳಿಂದ ಸಪೋರ್ಟ್ ಮಾಡ್ಕೊಂಡು ದೌರ್ಜನ್ಯ ಮಾಡ್ತಿದ್ದಾರೆ, ಬಾಡಿಗೆದಾರರಿಗೆ ದೌರ್ಜನ್ಯ ಮಾಡ್ತಾರೆ. ಬಳ್ಳಾರಿಗಳು ಒಂದು ಲೈನ್ ಅಗಲೀಕರಣ ಆಗಿಲ್ಲ, ಮಾಧ್ಯಮದವರು ರೋಡ್ ಅಗಲೀಕರಣಕ್ಕೆ ನಾನು ತೊಂದರೆ ಮಾಡ್ತಿಲ್ಲ. ನಗರಸಭೆ ವಿರುದ್ಧ ನಾನು ಹೋಗ್ತಿಲ್ಲ. ಮಾಡಿಲ್ಲ ಮಾಡ್ಕೊಂಡು